ಶ್ರೀಲಂಕಾದಿಂದ ಕಳ್ಳರು ಬಂದಂಗೆ ಟ್ರೈನ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿಲಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಿಡ್ ನೈಟಲ್ಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತ ನೋಡ್ಕೊಂಡು ಬನ್ನಿ. ಹೆಂಗೆ ಮಲಗಿದ್ದಾನೆ ಕೈ ಕಟ್ಕೊಂಡು ಮಲಗಿದ್ದಾನೆ. ಇವಾಗ ಒಂದು ಕಾಲ್ ಬಂದಿತ್ತು ಅಂತ ಎದ್ದು ವೇಸ್ಟ್ ಮಾಡ್ತಾ ಇದ್ದೀನಿ, ಯಾರೋ ಬರ್ತಿದ್ದಾರೆ ಅಂತ. ಸೊ ನೋಡೋಣ ಬನ್ನಿ. ಇವಾಗ ಟೈಮ್ ಎಷ್ಟಾಗಿದೆ, ತದ್ವಿದ್ ಮಲಗಿದ್ದಾನೆ. ಅವ್ನು ಮಲಗಿರಲಿ, ಅವನು ಎದ್ದೇಳಲ್ಲ, ಎಚ್ಚರ ಆಗಲ್ಲ. ಇವಾಗ ಟೈಮು 1 o'clock ಆಗಿದೆ. ಇವಾಗ ನಾನು ಆಚೆ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಕುಳಿತಿದ್ದೀನಿ. ಯಪ್ಪ, ಎಷ್ಟು ನಿಶಬ್ದವಾಗಿದೆ ಗೊತ್ತಾ ಆಚೆ. ಸ್ವಲ್ಪನೂ ಸೌಂಡ್ ಇಲ್ಲ. 1 ಗಂಟೆ 5 ನಿಮಿಷ ರಾತ್ರಿಯಲ್ಲಿ ನಾನು ಈ ಥರ ಎದ್ದು ಕುಂತಿದ್ದೀನಿ ಒಬ್ಬಳೇ ಆಚೆನಲ್ಲಿ. ಗೇಟ್ ಓಪನ್ ಮಾಡಿಲ್ಲ, ಅವ್ರು ಬಂದಮೇಲೆ ಓಪನ್ ಮಾಡ್ತೀನಿ. ಇವಾಗ ಓಪನ್ ಮಾಡಲ್ಲ. ಈ ಕರಾಳ ರಾತ್ರಿಯಲ್ಲಿ ಎದ್ದು ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟೊತ್ತಿನಲ್ಲಿ ಫ್ರೆಂಡ್ಸ್ ಆಚೆ ಹೋಗೋದಕ್ಕೆ ನೋಡೋದಕ್ಕೇ ಭಯ. ನೋಡಿ ಹೇಗೆ ಕಾಣ್ತಾ ಇದೆ ವ್ಯೂ ನೈಟು ಗೇಟ್ ಒಳಗಡೆ. ಫುಲ್ಲು ತೋರ್ಸೋಕ್ಕಾಗಲ್ಲ, ಆಚೆ ಹೋದಾಗ ತೋರಿಸ್ತೀನಿ. ತುಂಬಾ ಭಯಂಕರ ನಿಶಬ್ದವಾಗಿದೆ. ಇನ್ನು ನಮ್ಮ ಲೇಔಟಲ್ಲಿ ಜಾಸ್ತಿ ಮನೆಗಳಾಗಿಲ್ಲ ಅಲ್ವಾ, ಅಲ್ಲೊಂದು ಇಲ್ಲೊಂದಿದೆ. ಸೊ ಹಾಗಾಗಿ ಸ್ವಲ್ಪ ನೈಟ್ ಆಚೆ ಬರೋದಕ್ಕೆ ಭಯ. ಕಾರ್ ಇವಾಗ ಬಂತು ನೋಡಿ, ವೆಯ್ಟ್ ಮಾಡ್ತಾಯಿದ್ದೆ. ಈ ಕಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ನೈಟು. 2 ಕಡೆ ಕಾಂಪೌಂಡ್ ಇದೆ, ಚರಂಡಿ ಎಲ್ಲ ಇದೆ ಸೈಡಲ್ಲಿ ಅಂದ್ಬಿಟ್ಟು ಅಲ್ಲೇ ತಿರುಗಿಸ್ಕೊಳ್ತಾ ಇದ್ದಾರೆ. ದೊಡ್ಡ ಕಾರದು. ನೋಡೋಣ ಯಾರು ಇಳಿದು ಬರ್ತಾರೆ, ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಇವಾಗ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಇವಾಗ ಕಾರ್ ಬಂದಮೇಲೆ ನಾನು ಗೇಟ್ ಓಪನ್ ಮಾಡ್ಕೊಂಡು ಆಚೆ ಬಂದೆ. ನೋಡಿ ಆಚೆ ಬಂದಮೇಲೆ ವ್ಯೂ ಈ ಥರ ಇದೆ. ನೈಟು ಸುತ್ತ ಈ ಥರ ಇದೆ. ತುಂಬ ನಿಶಬ್ದವಾಗಿದೆ. ಇವಾಗ 1:20 ಆಗಿದೆ ಟೈಮು. ಎಷ್ಟೊತ್ತು ಮಾಡ್ತಾರಪ್ಪ ಇಳಿಯೋದು ಇವರು. ಇನ್ನೂ ಇಳಿಯೋದೇ ಲೇಟ್ ಮಾಡ್ತಾಯಿದ್ದಾರೆ. ಏನೋ ಡ್ರೈವರ್ ಕೇಳ್ತಾ ಇದ್ದಾರೆ ಅಡ್ರೆಸ್, ಏನೋ ಯಾವ ಕಡೆ ಹೋಗೋದಕ್ಕೆ, ಅದಕ್ಕೆ ಏನೋ ಹೇಳ್ತಾ ಇದ್ದಾರೆ. ಬಂದರು ನೋಡಿ, ಇವಾಗ ಬರ್ತಾಯಿದ್ದಾರೆ. ಯಾರಿದು ಕಳ್ಳರು? ಮೊನ್ನೆ ಬಂದಿದ್ದು ಕ್ಯಾಬಿನ್ ಇದು, ದೊಡ್ಡ ಗಾಡಿ ಅದೆಲ್ಲ ಕಾಲ್ ಟಚ್ ಆಗಿದೆ. ಕಳ್ಳರು ಬಂದಂಗೆ ಟ್ರೈನ್ ಆಗಿದೆ. ಲಗೇಜ್ ಎಲ್ಲ ತಂದಿಟ್ಟಿದ್ದಾರೆ. ಏನು ತಂದಿದ್ದಾರೆ ನೋಡೋಣ. ಶ್ರೀಲಂಕಾದಲ್ಲಿ ಏನು ತಂದಿದ್ದಾರೆ ನೋಡ್ತೀನಿ. ಬಟ್ಟೆಗಳು, ಶೂಗಳು ಎಲ್ಲ ಇದೆ. ಇನ್ನೇನಿಲ್ಲ ಇದರಲ್ಲಿ. ಈ ಬ್ಯಾಗಲ್ಲಿ ಇರಬೇಕು ಮೋಸ್ಟ್ಲಿ ಅಂದ್ಕೊತೀನಿ. ನೋಡೋಣ, ಈ ಬ್ಯಾಗ್ ಓಪನ್ ಮಾಡ್ತೀನಿ. ಕೈಸ್ ಕರೆಕ್ಟಾಗೈತೆ. ಅದು ಶೂ ಎಲ್ಲ ಐತಲ್ಲ, ಅಲ್ಲಿ ಎಲ್ಲ ಬಟ್ಟೆ ಅದು, ಅಲ್ಲೇನು ಇಡಲ್ಲ ಅವ್ರಂಗೆ. ಇದು ನೋಡಿ ಏನೋ ಇದೆ ಶ್ರೀಲಂಕಾದು. ಚಾಕ್ಲೇಟು ಇದೊಂದು ಏನೋ ತೊಗೊಂಡು ಬಂದಿದ್ದಾರೆ. ಇದೇನು ಅಂತ ತೆಗೆದ ಮೇಲೆ ಓಪನ್ ಮಾಡ್ತೀನಿ ನಾಳೆ. ಇವಾಗ ಓಪನ್ ಮಾಡಲ್ಲ. ಇದೆರಡಷ್ಟೇ ತೊಗೊಂಡು ಬಂದಿರೋದು. ಅಲ್ಲಿ ತುಂಬಾ ಕಾಸ್ಟ್ಲಿ ಅಂತಿಲ್ಲ, ಅದಕ್ಕೆ ಒಂದು ಕೋಕ್ ಇದೆ, ಒಂದು ವಾಟರ್ ಬಾಟಲ್ ಇದೆ ಅಷ್ಟೇ. ಈ ಬ್ಯಾಗು ಕಂಪನಿಯಿಂದ ಕೊಟ್ಟಿದ್ದಾರೆ. ಇದೆಲ್ಲ ನನ್ನ ಕೆಲಸ. ಇದು ಬಟ್ಟೆ ನಾಳೆ ಎಲ್ಲ ಇದೇ ಕೆಲಸ ನನಗೆ, ವಾಶ್ ಮಾಡೋದು. ಟ್ರಿಪ್ ಹೋಗೋದು ಇವರು, ವಾಶ್ ಮಾಡೋದು ನಾವು. ಹೇಗಿದೆ ನೋಡಿ, ಇದರಲ್ಲಿ ಏನಿದೆ ನೋಡಿ. ಒಂದು ವಾಟರ್ ಬಾಟಲ್ ತೊಗೊಂಡು ಬಂದಿದ್ದೀರಿ, ಖಾಲಿ ವಾಟರ್. ಏನಿದೆ ಇದರಲ್ಲಿ ನೋಡ್ತಾ ಇದ್ದೀನಿ. ಪಾಸ್ಪೋರ್ಟ್ ಮತ್ತು ಫ್ಲೈಟ್ ಟಿಕೆಟ್ಗಳು ಇದೆ ಇದರಲ್ಲಿ. ಇನ್ನೇನಿಲ್ಲ. ಇದೇನು ಅಂತ ನೋಡೋ ತನಕ ಕುತೂಹಲ ತಡೆಯೋಕ್ಕಾಗ್ತಾಯಿಲ್ಲ. ಇದನ್ನು ಓಪನ್ ಮಾಡ್ತೀನಿ.
ಇದು ಕೀ ಬಂಚ್ ಅಲ್ಲ ಸಾರಿ ಮ್ಯಾಗ್ನೆಟು ಶ್ರೀಲಂಕದ ಅನ್ಸೋದು ಫ್ರಿಜ್ಜಿಗೆ ಅನ್ಸೋಕ್ಕೆ ಅಂತ ತಗೊಂಡಿದೆ. ಇದೊಂದು ಕೀ ಬಂಚು ಇದೊಂದು ಐ ಲವ್ ಯು ಅಂತ ಇದೆ. ಐ ಲವ್ ಯು ಇದೊಂದು ಕೀ ಬಂಚ್ ತಂದಿದ್ದೀವಿ, ಚೆನ್ನಾಗಿದೆ. ಅದಾದಮೇಲೆ ಇದೊಂದು ಶ್ರೀಲಂಕಾ ಅಂತ ಕುತೂಹಲ ತಡೆಗಾಗಿ ಅದಕ್ಕೆ ಓಪನ್ ಮಾಡಿದ್ವಿ. ಕೀ ಬಂಚ್ ಟೀ ಅಂತ ತದ್ವಿತ್ ನೇಮ್ದು ಅಂತ ತಗೊಂಬಂದವ್ರೆ. ಎಸ್ ಸ್ಟೈಲಾಗಿ ನೇರ ಹಾಕೊಳ್ಳೋದಂತೆ. ಎಸ್ ಟೀ ನನ್ನ ಶಿಲ್ದು 3 ಜನದಿಂದ ಶಿಲ್ದು ಒಂದೊಂದು ಕೀ ಬಂಚ್ ತಗೊಂಡು ಬಂದಿದ್ದಾರೆ. ಈ ಥರ ಇದೆ ಕೀ ಬಂಚ್. ಎಷ್ಟು? 150 ರುಪೀಸು ಶ್ರೀಲಂಕಾ ಕ್ಯಾಶಲ್ಲಿ. ನಮ್ಮದ್ರಲ್ಲಿ ಒಂದು ಕಾರ್ ಥರ ಕೀ ಬಂಚಿಗೆ ಶ್ರೀಲಂಕಾ ಡೋಸೊಂದು. ಇದೊಂದು ಫ್ರಿಜ್ಜಿಗೆ ಅನಿಸೋದು ಮ್ಯಾಗ್ನೆಟ್ ಇರೋದು ನೋಡಿ. ಇನ್ನೂ ಅವ್ರ ಆಫೀಸಲ್ಲಿ ಹುಡುಗರುಗಳಿಗೆ ಕೊಡೋಕ್ಕೆ ಅಂತ ತೊಗೊಬಂದಿದೆ. ಇಷ್ಟೊಂದು ಹೋಗಿಲ್ಲದೆ ಇರೋರು ಇದ್ದಾರಲ್ಲ ಅವ್ರಿಗೆ ಕೊಡೋಕ್ಕೆ ಅಂತ ತೊಗೊಂಡು ಬಂದಿದ್ದಾರೆ. ಇದೊಂದು ಆಟೋ ಇಷ್ಟು ತೊಗೊಂಡು ಬಂದಿದ್ದಾರೆ. ಏನು ಚೆನ್ನಾಗಿದೆ, ಇಷ್ಟ ಆಯಿತು. ಇಷ್ಟ ಆಯ್ತಿದೆ. ಹಾಂ ಫ್ರೆಂಡ್ಸ್, ಏನು ತಂದಿಲ್ಲ, ಬರೀ ಇದೊಂದು ತಂದಿದ್ದಾರೆ ನೋಡಿ. ಕೀ ಬಂಚಸ್ಸು ಮತ್ತು ಮ್ಯಾಗ್ನೆಟ್ ಅನ್ಸೋದು ಬರುತ್ತಲ್ಲ ಅದು. ಇಷ್ಟೊತ್ತಿಗೂ ಬಂದವ್ರೆ ಶ್ರೀಲಂಕಾ. ಶಾಪಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ವಂತೆ. ಶ್ರೀಲಂಕಾ ಮ್ಯಾಪ್ ಯಾವುದ್ರಲ್ಲಿ? ಚಾಕ್ಲೇಟ್ ನೋಡಿ, ಬ್ಯಾಗ್ ತುಂಬ ಚಾಕ್ಲೇಟ್ ತೊಗೊಂಡು ಬಂದಿದ್ದಾರೆ. ನೋಡೋಣ ಯಾವ್ಯಾವ ಥರ ಇದೆ ಅಂತ. ತದ್ವಿತ್ತು ಚಾಕ್ಲೇಟ್ ತೊಗೊಂಡು ಬನ್ನಿ ಪಾಪ, ಚಾಕ್ಲೇಟ್ ಅಂತ ಹೇಳ್ತಲೇ ಇದ್ದ. ಅದಕ್ಕೋಸ್ಕರ ಇಷ್ಟೊಂದು ಚಾಕ್ಲೇಟ್ ತೊಗೊಂಡು ಬಂದಿದ್ದಾರೆ. ಮತ್ತು ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ತೊಗೊಂಡು ಬಂದಿದ್ದಾರೆ, ಕೊಲೀಗ್ಸ್ಗೆಲ್ಲ ಕೊಡಬೇಕು ಅಂತ. ಫಾರಿನ್ ಚಾಕ್ಲೇಟ್ ಎಲ್ಲ ತುಂಬ ಚೆನ್ನಾಗಿರೋದು ತಿಂದಿದ್ವಿ. ಅದಕ್ಕೆ ತದ್ವಿತ್ ಈ ಸಲನೂ ಅವ್ರ ಅಪ್ಪ ಆದರೆ ಚಾಕ್ಲೇಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದ. ನೋಡೋಣ ಯಾವ ಥರ ಇದೆ ನೋಡಿ. ಬರೀ ಚಾಕ್ಲೇಟ್ ತಂದಿದ್ದಾರೆ ನೋಡಿ, ಈ ಥರ ಚಾಕ್ಲೇಟ್ಗಳು. ಫ್ರೆಂಡ್ಸ್, ಇದೊಂದು ಚಾಕ್ಲೇಟು 139 ರುಪೀಸ್. ಇದು ಏನಿದೆಯೋ ಆ ಥರದ್ದು ಗೊತ್ತಿಲ್ಲ. 139 ರುಪೀಸ್. ಇದಿಷ್ಟಿದು 70 ರೂಪಾಯಿ. ಇದು ಅವ್ರ ಕ್ಯಾಶಲ್ಲಿ 70 ರೂಪಾಯಿ. ಯೂಸೇ ಮಾಡಿಲ್ಲ. ಚೆನ್ನಾಗೈತೆ ಡಾರ್ಕ್ ಚಾಕ್ಲೇಟ್. 1032 ರೂಪಾಯಿ ಇದು. ಇದೊಂದು ಚಾಕ್ಲೇಟು 1032. ಇದು 2 ತಂದಿದ್ದಾರೆ ಅಷ್ಟೇ. ಇದು ಎಲ್ಲ ಒಂದು 5 ತೊಗೊಂಡು ಬಂದಿದ್ದಾರೆ. ಊರಿಗೆಲ್ಲ ಎತ್ಕೋಗ್ಬೇಕು, ಬರೀ ಇಷ್ಟಂದರೆ. ಹಂಗೆ ಚಿಕ್ಕ ಚಿಕ್ಕ ತಂದರೆ ಜಾಸ್ತಿ ಬರೋವು. ಅವೇನು ಮಾಡೋಕ್ಕೆ ಇಷ್ಟಪ್ಪ ಅವತ್ತೊಂದೆಲ್ಲ ನನಗೆ ತರಲಿಲ್ಲ. ನಾನು ಅವು ಎಷ್ಟು ಅಪ್ನೆ ಆಯ್ತು ಗೊತ್ತಾ, ಮಾಮೂಲಿ ಚಾಕ್ಲೇಟ್ಗಳೇ ಆ ಥರದವು ಎಲ್ಲ ಕೊಟ್ಟು ಹೋಗುತ್ತೆ ಅಂತವ. ಇದೊಂದು ಬಾಕ್ಸು ಎಷ್ಟೋ ಗೊತ್ತಿಲ್ಲ. ಇದು ಅಲ್ಲಿ ಹಾಕಿದ್ರು ಬೇರೆ. ಇಲ್ಲಿ 1200 ರೂಪಾಯಿ ಇದು ಬಾಕ್ಸ್. $136 ಚಾಕ್ಲೇಟ್ ಐತೆ. 24 ಅಷ್ಟೇ ಇರೋದಲ್ಲಿ. 24 ಅಷ್ಟೇನಾ?
ಬ್ಯಾಚ್ ನಂಬರ್ ಏನೋ 360 ನೋಡ್ಬಿಟ್ಟು 1032 ಅಂತಿದ್ದ. 100 ಗ್ರಾಮ್ ಇದು. ಇಲ್ಲ ಅದೆಲ್ಲ ನಡೆಗಬಲ್ಲ. 1200. ಇಲ್ಲ ಎಷ್ಟಿದೆ, ನೀನು ಎಷ್ಟು ಓದ್ತಿದ್ದಿ? ಎಷ್ಟದು? 11,000. 1032. 360 ರೂಪಾಯಾ? ಇದು ಗೈಸ್ ನಾನು 1000 ಬ್ಯಾಚ್ ನಂಬರು. 360 ರೂಪಾಯಿ ಇದು ಚಾಕ್ಲೇಟ್. ಇದ್ರ ಮೇಲೆ ಏನಿಲ್ಲ. ಗಿಫ್ಟ್ ಕೊಟ್ರೆ ಇವಾಗ ಅವನು ಚಾಕ್ಲೇಟ್ ಎಷ್ಟು ಗೊತ್ತಾ? ಒಂದು 80 ರೂಪಾಯಿ ಚಾಕ್ಲೇಟ್. ಅವು ತೆಗೆದು ಓಪ್ ಮಾಡು. 80 ರೂಪಾಯಿ ಮಾಡ್ತಾನೆ. ಒಂದು 80 ರೂಪಾಯಿ ಅಲ್ಲ ಹಾಕಲ್ಲ. ಈ ಥರ ಚಾಕ್ಲೇಟ್ಗಳಿವು ಫ್ಲೇವರ್ ಇದ್ದಾವೆ. ಒಂದು 90 ರೂಪಾಯಿ, ಒಂದು 80 ಅಷ್ಟಿಗೆ. ಇವನೊಂದು 80 ರೂಪಾಯಿ 90 ರೂಪಾಯಿ ಅಂತೆ ಶ್ರೀಲಂಕಾದ ಊಟಲ್ಲಿ. ನಮ್ಮದ್ರಲ್ಲಿ 30 ರೂಪಾಯಿ ಬೀಳ್ತದೆ. ನೈಟಲ್ಲಿ ನಿಶ್ಚಿತವಾದ ರೂಪಾಯಿ ಅಂತ ತಗೊಂಡು ಚಾಕ್ಲೇಟ್ ಅಷ್ಟೇ ಬೆಳೆ ಅದೆಲ್ಲ ಅಂಗಡಿ ಹೋಗಿ ಈಗ ಹೋಗೋದ್ರೊಳಗೆ ಹೋನಾ ರೇಟ್ ಆಗ್ಬಿಡು. ನನಗಿಂತ ಫಸ್ಟ್ ಹೋಗಿದ್ಯಾ? ಎಷ್ಟು ಗಂಟೆ ಹೋದ? ಎದ್ದ ತಕ್ಷಣ ಚಾಕ್ಲೇಟ್ ಚಾಕ್ಲೇಟ್ ತಂದಿರೋದು ನಿಮಗೆ ನೋಡಿ. ಮುಖನೇ ತೊಳೆದಿಲ್ಲ, ಬ್ರಷು ಮಾಡಿಲ್ಲ, ಚಾಕ್ಲೇಟ್ ತಿಂತಾನೆ. ಮುಖನ ತೊಳೆದಿಲ್ಲ, ಬ್ರಷ್ ಮಾಡಿಲ್ಲ, ಖಾಲಿ ಹೊಟ್ಟೆಲಿ ಚಾಕ್ಲೇಟ್ ತಿಂತಾ ಇದ್ದಾನೆ. ಚಾಕ್ಲೇಟ್ ತರಿಸು ನೋಡಿ, ಈ ಥರ ಇದೆ ಮಾಮೂಲಿ. ಬೇರೆ ಮಿಲ್ಕಿಂದ ಆಯ್ತಾ ಅಪ್ಪರೋದಕ್ಕೆ ಎದುರುಗೊಂಡು ಜೀಪ್ ಶೇಪಲ್ಲಿ ಕಟ್ಟಾಗಿದೆ. ಇಲ್ಲ, ನನಗೂ ಕೊಟ್ಟಿದ್ದಾನೆ, ಬಟ್ ನಾನು ತಿನ್ನಲ್ಲ. ಖಾಲಿ ಹೊಟ್ಟೆಲಿ ಬೆಳೆಯಲ್ಲೇ ತಿನ್ನಲ್ಲ. ಚೆನ್ನಾಗಿರ್ತೀನಿ. ಶ್ರೀಲಂಕಾ ಚಾಕ್ಲೇಟ್ ಏನು ಡಿಫ್ರೆನ್ಸ್ ಇದೆಯಾ? ನಮ್ಮ ಇಂಡಿಯಾ ಚಾಕ್ಲೇಟ್ ಥರನೇ ತಾನೇ ಇರೋದು. ಇದು ಬೆಳಿಗ್ಗೆ ಲಾಗು. ಒಂದೇ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದಷ್ಟೇ. ತದ್ವಿತಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಔಟ್ ಆಫ್ ಕಂಟ್ರಿಯಿಂದ ತೊಗೊಂಡು ಬರೋ ಚಾಕ್ಲೇಟ್ ಅವನು ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಅವನು ಮಾರ್ನಿಂಗ್ ಎದ್ದ ತಕ್ಷಣ ಚಾಕ್ಲೇಟ್ ತಿಂತಾ ಇದ್ದಾನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಆಲ್.